ನಿನ್ನ ಜನ್ಮಕ್ಕೆ ಮಣ್ಣಾಕ ಸಾಯೋ ವಯಸ್ಸಲ್ಲೋ ಯಾಕೆ ನೀನು ಇಂಜೆಕ್ಷನ್ ತಗೊಂಡಿಲ್ವಾ ಕರೋನಾದು? ಇವನು ಇವತ್ತು ಬಳಸಿರುವಂಥ ಪದ ನಮ್ಮ ಪೈಗಂಬರ್ ಅವ್ರ ವಿರುದ್ಧವಾಗಿ ನಾವು ಯಾವುದೇ ಕಾರಣಕ್ಕೂ ಅದಕ್ಕೆ ಸಹಿಸಲ್ಲ. ಈ ವಯಸ್ಸಲ್ಲಿ ನಿನಗಿದು ಬೇಕೇನೋ ಯತ್ನಾಳ್? ನಿನ್ನ ಜನ್ಮಕ್ಕೆ ಮಣ್ಣು. ನಮಸ್ಕಾರ ಸ್ನೇಹಿತರೆ. 2 ದಿನ ಮುಂಚೆ ಹುಬ್ಳಿಯಲ್ಲಿ ಒಂದು ಭಾಷಣದಲ್ಲಿ ಬಸವನಗೌಡ ಪಾಟೀಲ್ ಯತ್ನಾಳು ನಮ್ಮ ಪ್ರವಾದಿಗಳಾದ ಮೊಹಮ್ಮದ್ ಪೈಗಂಬರ್ ಅವ್ರ ವಿರುದ್ಧವಾಗಿ ಮಾತಾಡಿದ್ದಾನೆ. ಇದು ನಾವು ಯಾವುದೇ ಕಾರಣಕ್ಕೂ ಸಹಿಸಲ್ಲ. ನಾವು ಇಷ್ಟು ದಿವಸ ಸಹಿಸ್ಕೊಂಡು ಬಂದೋ ನಾವು ಇವನಿಗೆ ಹಿಂದೂ ಮುಸ್ಲಿಂ ಅಂತ ಮಾಡಿಕೊಂಡೇ ಬಂದ. ನಾವೇನಕ್ಕೆ ಸಹಿಸ್ಕೊಂಡ ಅಂತ ಹೇಳಿದ್ರೆ, ಇಡೀ ಭಾರತದಲ್ಲೇ ನಮ್ಮ ಮೋದಿಜಿಯವ್ರು ಬಂದಿದ ಮೇಲೆ ಹಿಂದೂ ಮುಸ್ಲಿಂ ನಡ್ಕೊಂಡೇ ಬರ್ತಾ ಇದೆ. ಇವನು ಒಬ್ಬ ಅದರಲ್ಲಿ ಹೇಳ್ಕೊಂಡ ಅಂತ ಹೇಳಿದ್ರೆ ಏನು ವ್ಯತ್ಯಾಸ ಬಿಡು, ನಾಯಿ ಬೊಗಳ್ತಾನೆ ಇರುತ್ತೆ ಆನೆ ಹೋಗುತ್ತೆ ಅಂತೇಳಿ ನಾವು ಮುಂದಕ್ಕೆ ಹೋಗ್ತಾನೆ ಇದ್ದೋ. ಆದರೆ ಇವನು ಇವತ್ತು ಬಳಸಿರುವಂಥ ಪದ ನಮ್ಮ ಪೈಗಂಬರ್ ಅವ್ರ ವಿರುದ್ಧವಾಗಿ ನಾವು ಯಾವುದೇ ಕಾರಣಕ್ಕೂ ಅದಕ್ಕೆ ಸಹಿಸಲ್ಲ. ನಾವು ಮೊಹಮ್ಮದ್ ಪೈಗಂಬರ್ ಅವ್ರ ವಿರುದ್ಧವಾಗಿ ಒಂದು ಮಾತು, ನಮ್ಮ ಜೀವಕ್ಕಿಂತ ಹೆಚ್ಚು ಅವ್ರ ವಿರುದ್ಧವಾಗಿ ಒಂದು ಮಾತು ಕೇಳೋದು. ನಮಗೆ ನಮ್ಮ ಜೀವದ ಮೇಲೆ ನಮ್ಗೆ ಅಷ್ಟು ಪ್ರೀತಿ ಇಲ್ಲ, ಬರೀ ಅವ್ರ ಹೆಸರು ಮೇಲೆ ನಮ್ಗೆ ಅಷ್ಟು ಪ್ರೀತಿ ಇರೋದು. ಇದು ಅರ್ಥ ಮಾಡ್ಕೊಳ್ಳಿ ನೀವು. ಯತ್ನಾಳ್, ನಿಮ್ಮ ಗುರುತು ಇಡೀ ರಾಜ್ಯದಲ್ಲಿ ಮಾಡಿಕೊಟ್ಟಿರೋದು ನಮ್ಮ BJPಯಲ್ಲೂ ಇಂತಿಂಥ ನಾಯಕರು ಇದ್ದಾರೆ ಅಂತ ಹೇಳಿ ಪಕ್ಷ ಮೆಜಾರಿಟಿಯಲ್ಲಿ ಬಂದಿಲ್ಲ ಅಂತ ಹೇಳಿದ್ರು MLAಗಳಿಗೆ ಖರೀದಿ ಮಾಡಿ ಪಕ್ಷ ರಾಜ್ಯದಲ್ಲಿ ಚೀಫ್ ಮಿನಿಸ್ಟರ್ ಆಗಿ ರಾಜ್ಯದ ಜನತೆಗೆ ನಿಮ್ಮೆಲ್ಲರ ಗುರುತು ಮಾಡಿಕೊಟ್ಟಿರೋದು ಆ ಯಡಿಯೂರಪ್ಪ. ಆ ಯಡಿಯೂರಪ್ಪನಿಗೆ ನೀವು ಅಪ್ಪ ಅಂತ ತಿಳ್ಕೊಬೇಕು. ಆ ಅಪ್ಪನ ವಿರುದ್ಧವಾಗಿ ನೀನು ಇಷ್ಟು ಮಾತಾಡ್ತಾ ಇದೆಯಾ ಅಂತ ಹೇಳಿದ್ರೆ ನಿಂದ ಏನು ಎಕ್ಸ್ಪೆಕ್ಟೇಷನ್ ನಾವು ಒಳೆದಿಡ್ಬೇಕು ಹೇಳು. ನಿಮ್ಮ ದೇವ್ರ ಮನೆಯಲ್ಲಿ ದೇವ್ರ ಫೋಟೋ ಇಡ್ತಿರಲ್ಲ, ಆ ಫೋಟೋ ಪಕ್ಕದಲ್ಲಿ ಆ ಯಡಿಯೂರಪ್ಪ ಅವ್ರದ್ದು ಫೋಟೋ ಇಟ್ಟು ಅದಕ್ಕೆ ಮಾಲೆ ಹಾಕಿ ಅವ್ರ ಕಾಲು ಮುಗಿಬೇಕು. ನೀನೇ ಅಂತ ಅಲ್ಲ, ಇಡೀ BJPಯವರು. ಯಾಕಂತ ಹೇಳಿದ್ರೆ ಮೆಜಾರಿಟಿಯಲ್ಲಿ ಇಲ್ದಿದ್ದ ಪಕ್ಷಕ್ಕೆ ಮೆಜಾರಿಟಿಯಲ್ಲಿ ತಂದು ಕುದುರೆ ವ್ಯಾಪಾರ ಮಾಡಿ ಇಡೀ ನಮ್ಮ BJPಯಲ್ಲೂ ಇಂತಿಂಥ ನಾಯಕರಿದ್ದಾರೆ ಅಂತ ಹೇಳಿ ತೋರಿಸ್ಕೊಟ್ಟಿರುವಂಥ ಏಕಾಏಕಿ ನಾಯಕ ಯಾರಂತ ಹೇಳಿದ್ರೆ ಯಡಿಯೂರಪ್ಪ. ಇವತ್ತು ಅವ್ರ ವಿರುದ್ಧವಾಗಿ ನೀನು ಬಾಯಿ ಬಿಡ್ತಾರೆ ಅಂತ ಹೇಳಿದ್ರೆ ನಿನ್ನಿಂದ ಏನು ಒಳ್ಳೇದು ಎಕ್ಸ್ಪೆಕ್ಟೇಷನ್ ಇಡಬೇಕು ಹೇಳು. ಯತ್ನಾಳ್, ಯಾವುದೇ ಕಾರಣಕ್ಕೂ ನೀನು ತಿಳ್ಕೊ, ನೀನು ಇವತ್ತು ಏನು ಮಾಡೋಕ್ಕೆ ಕೊಟ್ಟಿದ್ಯಾ ಅಂತ ಹೇಳಿದ್ರೆ ನಾನು ಜನಗಳಿಗೆ ತಿಳಿಸ್ತೀನಿ. ನೀನು ಒಂದು ಕಡೆ ಹೇಳಿದ್ಯಾ ಮುಸಲ್ಮಾನ್ ಓಟ್ ಬೇಡ ಅಂತೇಳಿ, ಇದು ನಿನಗೆ ಗೊತ್ತಾಗ್ಬಿಟ್ಟಿದೆ. BJP ಓಟು ಆ ಕಮಲ ಬಿಟ್ಟರೆ ಕಮಲಕ್ಕೆ ನಾಯಿಗೆ ನಿಲ್ಲಿಸಿದ್ರು ಕಮಲಕ್ಕೆ ಹಾಕೋದವರು. ಅದು ಬಿಟ್ಟು ಜನಗಳ ಪ್ರೀತಿಯಲ್ಲಿ ಅವ್ರು ಓಟ್ ಹಾಕಲ್ಲ. ಕಮಲ ಗುರುತು ಎಲ್ಲಿರುತ್ತೆ ಅದಕ್ಕೆ ಓಟ್ ಹಾಕ್ತಾರೆ. ನನಗೆ ಹಿಂಗೆ ಬರಲ್ಲ, ಅದು ಓಟ್ ಬರಲ್ಲ. ಯಡಿಯೂರಪ್ಪ ಅವ್ರ ಫಾಲೋವರ್ಸು ಓಟ್ ಹಾಕಲ್ಲ. ನನಗೆ ಏನಾದರೂ ಒಂದು ದೊಡ್ಡದು ಮಾಡಿ ಗುಡ್ಡೆ ಕಂತೆ ಕಟ್ಟೋಣ ಅಂತ ಹೇಳಿ ಗುಡ್ಡೆ ಹಾಕೊಳ್ತಿದ್ಯಾ ನೀನು. ಏನದು ಗುಡ್ಡೆ ಅಂತ ಹೇಳಿದ್ರೆ, ಹಿಂದೂಗಳು ಎಲ್ಲ ಓಟು ಒಕ್ಕೂಡ್ಸೋಕ್ಕೋಸ್ಕರ ಏನಾದರೂ ಒಂದು ರಾಜ್ಯದಲ್ಲಿ ಒಂದು ಗಲ್ಬೆ ಎಬ್ಬರಿಸ್ಬೇಕು, ಏನಾದರೂ ಒಂದು ಹಿಂದೂ ಮುಸ್ಲಿಂ ಅಂತ ಹೇಳಿ ಒಂದು ಗಲ್ಬೆ ಎಬ್ಬರಿಸಿ ಬೆಂಕಿ ಹಚ್ಚಿ ರಾಜ್ಯದಲ್ಲಿ ನಾನು ಹಿಂದೂಗಳು ಓಟ್ ಪಡ್ಕೋಬೇಕಂತ ಹೇಳಿ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ ನೀನು. ಇದು ಯಾವುದೇ ಕಾರಣಕ್ಕೂ ಆಗಲ್ಲ. ಅದು ಮಾಡ್ಬೇಕನ್ನಂಗಿದ್ರೆ ನೀನು ಡೈರೆಕ್ಟಾಗಿ ಅಮಿತ್ ಶಾದು, ಮೋದಿ ಅವ್ರದ್ದು, ನಡ್ಡಾ ಅವ್ರದ್ದು 3 ಜನದ್ದು ಕಾಲೋಗಿ ಹಿಡ್ಕೊ. ನನಗೆ ಯಾವುದೇ ಕಾರಣಕ್ಕೂ BJPಯಿಂದ ತೆಗಿಬೇಡಿ, ನಾನು BJP ಬಿಟ್ಟರೆ ನಾನು ಸೋತೋಗ್ತೀನಿ ಅಂತೇಳಿ. ಯತ್ನಾಳ್, ನೀನು ನಮ್ಮ ಪ್ರವಾದಿಯವ್ರ ಬಗ್ಗೆ ಹೇಳಿರೋ ಮಾತು ಪದಗಳು ಬಳಸಿರೋದು ವಾಪಸ್ ತಗೊಬೇಕು ನೀನು. ಇಲ್ಲ ಅಂತ ಹೇಳಿದ್ರೆ ಈ ಸಾಯೋ ವಯಸ್ಸಲ್ಲಿ ಯಾಕೆ ಈ ರೀತಿ ಬಾಯಿ ಒಳಗಡೆ ನ್ಯಾಲ್ಗೆ ಇಟ್ಟಿದೆಯೋ ಎಕ್ಕಡ ಇಟ್ಟಿದೆಯೋ ಗೊತ್ತಿಲ್ಲ ನನಗೆ. ಇಡೀ ಆ ಕರೋನಾ ಬಂದಿದ್ವಾಗಿಂದ 20 ವಯಸ್ಸು, 15 ವಯಸ್ಸು, 30 ವಯಸ್ಸು, 40 ವಯಸ್ಸು, 50 ವಯಸ್ಸು ಹಾರ್ಟ್ ಅಟ್ಯಾಕ್ ಬಂದು ಸತ್ತೋಗ್ಬಿಡ್ತಾ ಇದ್ದಾರೆ. ನಿನಗೆ ಸಾವಿಲ್ವಾ? ನಿನಗೂ ಸಾವಿದೆ. ಅದಕ್ಕೋಸ್ಕರ ಸಾಯೋಕ್ಕಿಂತ ಮುಂಚೆ 2 ಸಮುದಾಯದ ಬಗ್ಗೆ ವಿರುದ್ಧವಾಗಿ ಮಾತಾಡಿ ವಿಷ ಹಂಚೋ ಕೆಲಸ ಮಾಡಬೇಡ. ಒಂದು ಪ್ರೀತಿ ಹಂಚೋಗು ಸಾಯೋ ಟೈಮಲ್ಲಿ. ಕತ್ತೆ ವಯಸ್ಸಾಗಿದೆ ನಿನಗೆ. ಈ ಕತ್ತೆ ವಯಸ್ಸಲ್ಲಿ ಇದು ಬೇಕಾ ನಿನಗೆ ಗಲ್ಬೆ ಎಬ್ಬಿಸುವಂಥದ್ದು ಒಂದು ಪ್ರಯತ್ನ? ಇದು ರಾಜ್ಯದ ಜನತೆಗೆ ಎಲ್ಲ ಅರ್ಥ ಆಗಬೇಕು. ನೀನು ಎಂಥ ಥರ್ಡ್ ಕ್ಲಾಸ್ ನಿನ್ನ ಮಗ ಅಂತೇಳಿ. ಏನಾದರೂ ಅದೇ ಮುಸಲ್ಮಾನರ ಮನೆಗೆ ಹೋಗಿದ್ಯಾ, ಬಿರಿಯಾನಿ ತಿಂದಿದ್ಯಾ, ಈದ್ಗಾ ಹೋಗಿದ್ಯಾ, ನಮಾಜಿ ಮಾಡಿದ್ಯಾ, ಟೋಪಿ ಹಾಕ್ಕೊಂಡಿದ್ಯಾ, ಇವತ್ತು ಆ ಮುಸಲ್ಮಾನರು ಕೆಟ್ಟವ್ರ ನಿನಗೆ? ಏನೋ ನೀನು ಕೆಡಿಸಿದಾರಾ? ಏನಾದರೂ ಒಂದು ಕಣ್ಣು ನಿಮ್ಮ ಫ್ಯಾಮಿಲಿ ಮೇಲೆ ತಪ್ಪು ಕಣ್ಣು ಹಾಕಿದಾರಾ? ಈ ಸಾಯೋ ವಯಸ್ಸಲ್ಲಿ ಪ್ರವಾದಿಯವ್ರ ಬಗ್ಗೆ ಬಾಯಿ ಬಿಡ್ತಿದೆಯಲ್ಲೋ ಲೋಫರ್. ವಯಸ್ಸಿಗೆ ನಿನಗೆ ಬೆಲೆ ಇದೆಯೇನೋ? ನಿನ್ನ ವಯಸ್ಸಿಗೆ ನಾವು ಬೆಲೆ ಕೊಡಬೇಕಂತ ಹೇಳಿದ್ರೆ, ನಾವು ತಿಳ್ಕೊಳ್ಬೇಕನ್ನಂಗಿದ್ರೆ ನೀನು ಒಳ್ಳೆಯವನಂತ ಹೇಳಿ ಯಾವುದೇ ಕಾರಣಕ್ಕೂ ಇಮಿಡಿಯೇಟ್ ಇದಕ್ಕೆ ಕ್ಷಮೆ ಕೇಳ್ಕೊ. ಇಲ್ಲ ಅಂತ ಹೇಳಿದ್ರೆ ನಾವು ತಿಳ್ಕೊಬೇಕಾಗತ್ತೆ. ಲೋಫರ್ ನೀನು, ಮಿಂಡ್ರಿ ನನ್ನ ಮಗ ನೀನು, ದಡ್ಡು ನನ್ನ ಮಗ ನೀನು, ಕತ್ತೆ ನನ್ನ ಮಗ ನೀನು.
ಕಚಡ ನನ್ನ ಮಗ ನೀನು, ಹಂದಿ ನನ್ನ ಮಗ ನೀನು, ಇದೆಲ್ಲ ನಾವು ತಿಳ್ಕೊಬೇಕಾಗುತ್ತೆ. ನಾವು ಇದೆಲ್ಲ ತಿಳ್ಕೊಬೇಡ್ದಂತ ಹೇಳಿದ್ರೆ ಒಂದು ಒಳ್ಳೆ ಮೆಸೇಜ್ ಕೊಡು. ಪೈಗಂಬರ್ ಅವ್ರ ಬಗ್ಗೆ ನಾನು ಮಾತಾಡಿರೋದು ತಪ್ಪು, ನಾನು ಯಡಿಯೂರಪ್ಪ ಅವ್ರ ಬಗ್ಗೆನೂ ಮಾತಾಡ್ತಿರೋದು ತಪ್ಪು, ನಾನು ಪಕ್ಷ ಬಿಟ್ಟಿದ್ದೆ ತಪ್ಪು, ನಾನು ಗಲ್ಬೆ ಏನು ಮಾಡ್ಸೋಕ್ಕೆ ಹೋಗಲ್ಲ, ಆ ಗಲ್ಬೆ ಮಾಡ್ಸೋಕ್ಕಿಂತ ಒಳ್ಳೆಯದು ಉತ್ತಮ ನಾನು ಹೋಗಿ ಪಕ್ಷದ ಕಾಲು ಇಟ್ಕೊತೀನಿ ಅಂತೇಳಿ ಹೋಗೋದು ಮೆಸೇಜ್ ಕೊಟ್ಟು ಹೋಗು. ಈ ವಯಸ್ಸಲ್ಲಿ ನಿನಗಿದು ಬೇಕೇನೋ ಯತ್ನಾಳ್? ನೀನು ಜನ್ಮಕ್ಕೆ ಮಣ್ಣಾಕ ಸಾಯೋ ವಯಸ್ಸಲ್ಲೋ? ಯಾಕೆ ನೀನು ಇಂಜೆಕ್ಷನ್ ತೊಗೊಂಡಿಲ್ವಾ ಕರೋನಾದು? ತೊಗೊಂಡಿರ್ತಿದ್ರೆ ನನಗನ್ಸುತ್ತೆ 5 ವರ್ಷ ಮುಂಚೆನೇ ಸತ್ತೋಗ್ತಿದ್ದೆ ನೀನು. ಜನಗಳಿಗೆ ಕೊಡಿಸಿ ನೀನು ಬದುಕೊಂಡು. ಯಾಕಂತ ಹೇಳಿದ್ರೆ ಆ ಪಾಲಿಸಿ ಮಾಡಿರೋದೇ ನಿಮ್ಮ ಇದ್ರಲ್ಲ ಡಾಕ್ಟ್ರು, ಆರೋಗ್ಯ ಸಚಿವರು ಆ ಟೈಮಲ್ಲಿ ನಿಮಗೆಲ್ಲ ತಗೊಂಬಿಡಿ ಅಂತ ಹೇಳಿರ್ಬೋದು ಅವರು. ಹೋಗಿ ಇವಾಗಾದರೂ ಒಂದು ಈ ಮೆಸೇಜ್ ಕೇಳಿದ ಮೇಲೆ ಒಂದು ಒಳ್ಳೆ ಮೆಸೇಜ್ ಕೊಡು ಜನಗಳ ಮಧ್ಯೆಯಲ್ಲಿ. ಆ ಯಡಿಯೂರಪ್ಪ ಅವ್ರ ಕಾಲು ಹಿಡ್ಕೊ ಹೋಗಿ, ಅವಾಗಾದರೂ ಒಂದು ಒಳ್ಳೆ ಮನುಷ್ಯ ಅಂತ ಹೇಳ್ತಾರೆ. ಇಲ್ಲ ಅಂತ ಹೇಳಿದ್ರೆ ನಿನ್ನ ಜನ್ಮಕ್ಕೆ ಉಗಿತಾರೆ. ನನ್ನ ಮಗ ಇವನು, ಕತ್ತೆ ನನ್ನ ಮಗ ಇವನು, ರಾಸ್ಕಲ್ ನನ್ನ ಮಗ ಇವನು, ಥರ್ಡ್ ಕ್ಲಾಸ್ ನನ್ನ ಮಗ ಅಂತ ಹೇಳಿ. ಅದು ಬೇಡ ಅಂತ ಹೇಳಿದ್ರೆ ಕ್ಷಮೆ ಕೇಳ್ಕೊ, ಒಳ್ಳೆಯವನು ಅಂತ ಹೇಳ್ತಾರೆ.